ಏನೋ ರಾಜ್ಯ ಸರ್ಕಾರಿ ನೌಕರರ ವಲಯದಲ್ಲಿ ಬಿಗ್ ಸಂಚಲನ ಅನ್ನುವಂಥದ್ದು ಈಗ ಮೂಡಿದೆ. ರಜೆ ದಿನಾನೂ CM ಕೆಲಸ ಮಾಡ್ತಾರೆ, ಸರ್ಕಾರಿ ನೌಕರರು ಕೂಡ ಕೆಲಸ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಮಹತ್ವದ ಸಭೆಯನ್ನು ಕರೆದಿದ್ದಾರೆ CM DK ಶಿವಕುಮಾರ್. ರಾಜ್ಯ ಸರ್ಕಾರಿ ನೌಕರರ ವಲಯದಲ್ಲಿ ಸಂಚಲನ. ರಜೆ ದಿನವೂ CM ಕೆಲಸ, ಸರ್ಕಾರಿ ನೌಕರರಿಗೂ ಕೂಡ ಕೆಲಸ. ನಾಳೆ ಮಹತ್ವದ ಸಭೆಯನ್ನು ಕರೆದಂತಹ CM DK ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ಮಧ್ಯಾಹ್ನ 3ಕ್ಕೆ DK ಶಿವಕುಮಾರ್ ಮಹತ್ವದ ಸಭೆಯನ್ನು ಏರ್ಪಡಿಸಿದ್ದಾರೆ. ನಾಳೆ ಭಾನುವಾರವೂ ಕೂಡ ಮೀಟಿಂಗನ್ನು ನಿಗದಿಪಡಿಸಿದಂತಹ CM DK ಶಿವಕುಮಾರ್ ರಜೆ ದಿನವೂ ಕೂಡ ಸರ್ಕಾರ ಕಾರ್ಯನಿರ್ವಹಣೆ ಎಂಬ ಸಂದೇಶ ರಾಜ್ಯದ ಜನರಿಗೆ ಹಾಗೂ ಸರ್ಕಾರಿ ಅಧಿಕಾರಿಗಳಿಗೆ ಈಗ DK ಶಿವಕುಮಾರ್ ಅವರಿಂದ ಮೆಸೇಜ್ ರವಾನೆಯಾಗಿದೆ. ಖಡಕ್ ಸಂದೇಶ ಸಾರಲು ಹೊರಟಂತಹ ಕನಕಪುರದ ಬಂಡೆ. ಸಂಡೇ ಬಂತು ಅಂತ ಬೆಳಗ್ಗೆ ಲೇಟಾಗೆದ್ದು ಮೈ ಮುರಿದು ನಿಮ್ಮ ದಿನಚರಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಅಂದ್ಕೊಂಡಿದ್ರೆ ಬೆಂಗಳೂರಲ್ಲಿರುವವರು ದಯವಿಟ್ಟು ಒಂದು ಸಲ ನಿಮ್ಮ ಗಮನಕ್ಕಿರುತ್ತೆ, ಬಟ್ ತಿಳ್ಕೊಳ್ಳಿ. ನಾಳೆ ಮಹತ್ವದ ಸಭೆಯನ್ನು DK ಶಿವಕುಮಾರ್ ಕರೆದಿದ್ದಾರೆ. 11 ಗಂಟೆಗೆ ವಿಧಾನಸೌಧದಲ್ಲಿ ಸಭೆ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ವಿಡಿಯೋ ಕಾನ್ಫರೆನ್ಸ್. ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸನ್ನು ಮಾಡಲಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್. ವಿಡಿಯೋ ಕಾನ್ಫರೆನ್ಸ್ನಲ್ಲಿ DCM ಪರಮೇಶ್ವರ್ ಅವರು ಕೂಡ ಭಾಗಿಯಾಗಿರ್ತಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮೀಟಿಂಗ್ ಅನ್ನುವಂಥದ್ದಾಗುತ್ತೆ. ಬರ ಪರಿಸ್ಥಿತಿ, ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ CM ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಕ್ಷಾಮದ ಕಾರ್ಮೋಡ ಈಗ ಎದುರಾಗಲು ತಯಾರಾಗಿದೆ. ಅದರ ಸಿದ್ಧತೆಯನ್ನು ಹೆಂಗೆ ಮಾಡಿಕೊಳ್ಬೇಕು ಅನ್ನುವಂತಹ ಮೀಟಿಂಗ್ ಇದು. ಬರ ಪರಿಸ್ಥಿತಿ ಅವಲೋಕನ ನಡೆಸಲಿರುವಂತಹ CM ಮತ್ತು DCM, ಅಗತ್ಯ ಸಲಹೆ ಸೂಚನೆ ನೀಡಲಿರುವಂತಹ CM ಮತ್ತು DCM ಪರಂ. ಮುಂದೆ ಬರಗಾಲ ಬರುತ್ತೆ, ಬರಗಾಲದಲ್ಲಿ ನಾವು ಹೆಂಗೆ ಅಲರ್ಟ್ ಆಗಿರಬೇಕು, ಏನೇನು ಯೋಜನೆಗಳನ್ನು ಮಾಡಿಕೊಳ್ಳಬೇಕು, ಒಂದು ವೇಳೆ ಕ್ಷಾಮ ಬಂದರೆ ನಾವು ಹೆಂಗಿರಬೇಕು, ಸರಿಯಾಗಿ ಕೆಲ ಪ್ರದೇಶಗಳಲ್ಲಿ ರಾಜ್ಯದಲ್ಲಿ ಮಳೆ ಆಗ್ತಾ ಇಲ್ಲ, ಕುಡಿಯುವ ನೀರಿನ ಸಮಸ್ಯೆ ಇದೆ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ನಾಳೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿ CM DK ಶಿವಕುಮಾರ್ ಅವರೇ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂತ ಕೇಳ್ಕೊಂಬರೋಣ. ಬೈಟ್ ಪ್ಲೀಸ್. ಬರಗಾಲದಲ್ಲಿ ಏನೇನು ಕೆಲಸ ನಾಳೆ ಎಮರ್ಜೆನ್ಸಿ ಕ್ಯಾಬಿನೆಟ್ ಕರೆದಿದ್ದೀನಿ. ಮೊನ್ನೆ ಗುರುವಾರ ಮಾಡಬೇಕಾಯ್ತು, ಮಾಡೋಕ್ಕಾಗಲಿಲ್ಲ. ನಾನು ದೆಹಲಿಗೆ ಹೋಗಿದ್ದರಿಂದ ನಾವು ಬರಗಾಲದ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡಬೇಕು. ನಾಳೆ ಬೆಳಗ್ಗೆನೇ ಎಲ್ಲ ಡೆಪ್ಟಿ ಕಮಿಷನರು, CEOಗಳು, ಎಲ್ಲ ಆಫೀಸರ್ಸ್ನ ಬೆಳಗ್ಗೆ ಇಲ್ಲಿಂದನೇ ಝೂಮಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಅದಾದ ಮೇಲೆ ಏನು ಮಾಡಬೇಕು, ಏನು ಎತ್ತ ಅಂಥೇಳಿ ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಬಂದಿದೆ. ಬರಗಾಲದಲ್ಲಿ ಏನೇನು ಕೆಲಸ ತೊಗೋಬೋದು, ಯಾವ ರೀತಿ ಮಾಡ್ಬೋದು, ಯಾಕೆಂದರೆ ಕೆಲವು ಕಡೆ ಎಲ್ಲ ಗುಳೆ ಹೋಗುವಂಥದ್ದು ಜಾಸ್ತಿ ಆಗ್ತಾ ಇರೋದು ನಮಗೆ ಮಾಹಿತಿ ಬಂದಿದೆ. ಆ ದೃಷ್ಟಿಯಿಂದ ಚರ್ಚೆ ಮಾಡೋಣ ಅಂತಂದ ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ. ನಾಳೆ ಎಮರ್ಜೆನ್ಸಿ ಕ್ಯಾಬಿನೆಟ್ ಕರೆದಿದ್ದೀನಿ. ಮೊನ್ನೆ ಗುರುವಾರ ಮಾಡಬೇಕಾಯ್ತು, ಮಾಡೋಕ್ಕಾಗಲಿಲ್ಲ. ನಾನು ದೆಹಲಿಗೆ ಹೋಗಿದ್ದರಿಂದ ನಾವು ಬರಗಾಲದ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡಬೇಕು. ನಾಳೆ ಬೆಳಗ್ಗೆನೇ ಎಲ್ಲ ಡೆಪ್ಟಿ ಕಮಿಷನರು, CEOಗಳು, ಎಲ್ಲ ಆಫೀಸರ್ಸ್ನ ಬೆಳಗ್ಗೆ ಇಲ್ಲಿಂದನೇ ಝೂಮಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಅದಾದ ಮೇಲೆ ಏನು ಮಾಡಬೇಕು, ಏನು ಎತ್ತ ಅಂಥೇಳಿ ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಬಂದಿದೆ.